2-3 ದಿವಸ ಹಿಂದೆ ಕರ್ನಾಟಕ ಪ್ರಭಾಕರ್ ಭಟ್ ಅವರು ಸ್ಪೀಚ್ ಮಾಡಿದ್ದಾರೆ. ಅದು ಮಾತದಲ್ಲೇ ಅವರು ಎಲ್ಲರೂ ಮುಸ್ಲಿಂ ಧರ್ಮದ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯವ್ರಿಗೆ ಒಂದು ರಾಂಗ್ ಸ್ಟೇಟ್ಮೆಂಟ್, ಹೊಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅದರಿಗೆ ಖಂಡಿಸ್ತೀವಿ. ಅವ್ರ ಮನೆಯಲ್ಲೇನೋ ಅಕ್ಕ ತಂಗಿಯವರು ಇರಬೇಕು, ಮಗಳಿರಬೇಕು. ಅವರು ಅದು ಯಾಕೆ ಯೋಚನೆ ಮಾಡಲಿಲ್ಲ ಯಾರು ಹೆಣ್ಮಕ್ಳ ಬಗ್ಗೆ ಮಾತಾಡ್ಮ್ಯಾಗೆ. ಇವರು ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಹೇಳಿಲ್ಲ, ಅವರು ಪೂರ್ಣ ಹೆಣ್ಮಕ್ಳ ಜಾತಿಗೆ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಬೆಳಗ್ಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ ಸುಮೋಟೋ ಕೇಸ್ ಮಾಡಿ ಅವನಿಗೆ ಅರೆಸ್ಟ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಾಡಬೇಕು. ಚೀಪ್ ಪಬ್ಲಿಸಿಟಿ ಸಲುವಾಗಿ ಯಾರು ಇಂಥ ಮಾತು ಮಾಡಬಾರ್ದು, ಹೇಳಬಾರ್ದು. ಏನು ಬಾಯದಲ್ಲಿ ಏನು ಬಂತಂತ ಹೇಳಿದಂದರೆ ಮುಂದಿನ ಅವ್ರಿಗೆ ಎಷ್ಟು ನೋವು ಆಗ್ತೈತಿ, ಎಷ್ಟು ತ್ರಾಸ ಆಗ್ತೈತಿ, ಅವ್ರಿಗೆ ಏನು ವಿಚಾರ ಇಲ್ಲ ಇದ್ರದ್ದು. ಇವರು ಬರೀ ಒಂದು ಪಬ್ಲಿಸಿಟಿ ಸಲುವಾಗಿ, ಅದು ಚೀಪ್ ಪಬ್ಲಿಸಿಟಿ ಸಲುವಾಗಿ ಇಂಥ ಮಾತು ಹೇಳ್ತಾರೋ. ಇಂಥ ಮಾತು ಹೇಳಬಾರ್ದು. ಮತ್ತು ನಮ್ಮ ನ್ಯಾಷನಲ್ ಕಮಿಷನ್ ಆಫ್ ವುಮನ್ ಇದೆ, ಅವರು ಯಾರು ಒಂದು ಹೆಣ್ಮಕ್ಳದ್ದು ಡ್ರೆಸ್ ಬ್ಯಾಗೆ ಒಂದು ಕಮೆಂಟ್ ಮಾಡಿದಂದ್ರೆ ಅವ್ರು ಸುಮೋಟೋ ಕೇಸ್ ಮಾಡ್ತಾರೋ, ದೊಡ್ಡ ಹಲ್ಲ ಆಗ್ತೈತಿ. ಯಾಕೆ ಇವ್ರದ್ದು ಈ ಥರ ಮೇಲೆ ಕ್ರಮ ತೊಗೊಳ್ತಾ ಇಲ್ಲ?